ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ದೈಹಿಕ ಶಿಕ್ಷಣ 8ನೇ ತರಗತಿ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆ ಬಹಳ ಮಹತ್ವದಾಗಿರ್ತಕ್ಕಂಥ ಪಾಠವನ್ನು ನಾವು ಆಯ್ದುಕೊಂಡು ಈ ಒಂದು ರಾಷ್ಟ್ರೀಯ ಭಾವೈಕ್ಯತೆ ಬೆಳೆಸುವ ಅಂಶಗಳು ಮತ್ತು ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಮತ್ತು ರಾಷ್ಟ್ರಧ್ವಜ, ಇಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಬೆಳೆಸುವ ಅಂಶಗಳು, ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಇತಿಹಾಸ, ಮಹತ್ವ ಮತ್ತು ನಿಯಮಗಳು, ಪೌರತ್ವ ಮತ್ತು ಮೂಲಭೂತ ಹಕ್ಕುಗಳು ಏನು ಅಂತಕ್ಕಂಥದ್ದನ್ನು ನಾವು ಇದನ್ನು ಮಾಡ್ತಾ ಇದ್ದೇವೆ. ಈಗ ಈ ಒಂದು ರಾಷ್ಟ್ರಧ್ವಜ, ರಾಷ್ಟ್ರೀಯ ಭಾವೈಕ್ಯತೆ ಏನು ಅಂತಕ್ಕಂಥ ಒಂದು ಇದರನ್ನ ರಾಷ್ಟ್ರೀಯ ಭಾವೈಕ್ಯತೆ ಭಾವೈಕ್ಯತೆ ಬೆಳೆಸುವಂತ ಒಂದು ಅಂಶಗಳನ್ನು ನಾವು ಕಾಣ್ತೇವೆ. ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಇತಿಹಾಸ ಮತ್ತು ಮಹತ್ವದ ನಿಯಮ. ಇಲ್ಲಿ ವಿಶ್ವದ ಪ್ರತಿಯೊಂದು ರಾಷ್ಟ್ರವು ತನ್ನದೇ ಆದ ರಾಷ್ಟ್ರಧ್ವಜವನ್ನ ಹೊಂದಿರುತ್ತದೆ. ವಿಶ್ವದಲ್ಲಿರ್ತಕ್ಕಂಥ ಪ್ರತಿಯೊಂದು ರಾಷ್ಟ್ರಗಳು ತನ್ನದೇ ಆಗಿರ್ತಕ್ಕಂಥ ಒಂದು ರಾಷ್ಟ್ರಧ್ವಜವನ್ನ ಹೊಂದಿರುತ್ತದೆ. ಭಾರತ ಕೂಡ ರಾಷ್ಟ್ರಧ್ವಜವನ್ನ ಪಿಂಗಾಳಿ ವೆಂಕಯ್ಯನವರು ರೂಪಿಸಿದ್ದ ಸಂವಿಧಾನ ಸಮಿತಿಯ 22ನೇ ಜುಲೈ 1947 ಜುಲೈ 22ರಂದು ಅಂಗೀಕರಿಸಲ್ಪಟ್ಟಿತು. ಅಂದಿನಿಂದ ಇಂದಿನವರೆಗೆ ಸ್ವತಂತ್ರ ಭಾರತವು ತ್ರಿವರ್ಣ ಧ್ವಜವನ್ನ ರಾಷ್ಟ್ರಧ್ವಜವೆಂದು ಪರಿಗಣಿಸಲಾಗುತ್ತದೆ. ಇಲ್ಲಿ 1947 ಜುಲೈ 22ರಲ್ಲಿ ಈ ಒಂದು ರಾಷ್ಟ್ರಧ್ವಜವನ್ನ ಅಂಗೀಕರಿಸಲಾಯಿತು. ಈಗ ಈ ಒಂದು ರಾಷ್ಟ್ರಧ್ವಜವನ್ನ ಇತಿಹಾಸ ಏನಪ್ಪಾ ಅಂದ್ರೆ 1857ರಲ್ಲಿ ನಡೆದ ಪ್ರಥಮ ಸ್ವತಂತ್ರ ಸಂಗ್ರಾಮ, ಸಿಪಾಯಿ ದಂಗೆ ನಡೆಯಿತು. 1857ರಲ್ಲಿ ಬ್ರಿಟಿಷರ ಒಂದು ಸಿಪಾಯಿ ದಂಗೆ ಏನು ನಡೆಯಿತು. ಭಾರತದ ಸ್ವತಂತ್ರದ ಪರಿಕಲ್ಪನೆಯ ಬೆಳವಣಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋತ್ಸಾಹಿಸಿತು. ನಂತರದ ದಿನಗಳಲ್ಲಿ ರಾಷ್ಟ್ರ ಪ್ರೇಮ ಮೆರೆಯುವ ಪ್ರತೀಕವಾಗಿ ರಾಷ್ಟ್ರಧ್ವಜ ತಯಾರಿಕೆಯ ಪ್ರಕ್ರಿಯೆ ಆರಂಭಗೊಂಡಿತು. ಭಾರತದ ಪ್ರಥಮ ರಾಷ್ಟ್ರಧ್ವಜವನ್ನು ಆಗಸ್ಟ್ 7,
1906ರಲ್ಲಿ 1906ರಲ್ಲಿ ಈ ಒಂದು ಕಲ್ಕತ್ತಾದ ಫಾರ್ಸಿ ಬಾಗಿನ್ ಚೌಕದಲ್ಲಿ ಆರೋಹಣಗೊಳಿಸಲಾಯಿತು. ಈ ರಾಷ್ಟ್ರಧ್ವಜ ಮಧ್ಯದಲ್ಲಿ ಒಂದೇ ಮಾತರಂ ಎಂದು ಬರೆಯಲಾಗಿತ್ತು. 1907ರಲ್ಲಿ 1907ರಲ್ಲಿ ಇಲ್ಲಿ ಸಚೇಂದ್ರ ಪ್ರಸಾದ್ ಬೋಸ್ ಮತ್ತು ಸುಕುಮಾರ್ ಮಿತ್ರ ಎಂಬುವರಿಂದ ವಿನ್ಯಾಸಗೊಳಿಸಲ್ಪಟ್ಟ ರಾಷ್ಟ್ರಧ್ವಜವನ್ನು ಮೇಡಮ್ ಕಾಮಾ ಹಾಗೂ ಇತರೆ ಕ್ರಾಂತಿಕಾರಿಗಳು ಆರೋಹಣಗೊಳಿಸಿದ್ದರು. ಹೀಗೆ ಈ ರೀತಿಯಾಗಿರ್ತಕ್ಕಂಥ ರಾಷ್ಟ್ರಧ್ವಜವನ್ನು 1916ರಲ್ಲಿ ವೆಂಕಯ್ಯನವರು ಈಗಿನ ಆಂಧ್ರ ಪ್ರದೇಶದವರ ಸುಮಾರು 30 ಮಾದರಿಯ ಧ್ವಜವನ್ನು ತಯಾರಿಸಿ ಮನಜಾತಕಮ್ಮು ಎಂಬ ಪುಸ್ತಕದಲ್ಲಿ ಪ್ರಕಟಿಸಿದ್ದರು. ಹಾಗೆಯೇ ಸ್ವತಂತ್ರ ಸಂಗ್ರಾಮವು ನಿರ್ದಿಷ್ಟ ರೂಪದ ಪಡೆದು ಹೋಮ್ ರೂಲ್ ಚಳವಳಿಯ ನಡೆಯುತ್ತಿದ್ದ ಸಮಯದಲ್ಲಿ ಶ್ರೀಮತಿ ಅನಿಬೆಸೆಂಟ್ ಮತ್ತು ಲೋಕಮಾನ್ಯ ತಿಲಕರವರಿಂದ ತೃತೀಯ ರಾಷ್ಟ್ರಧ್ವಜವನ್ನು ಆವರಣಗೊಳಿಸಲಾಯಿತು. 1921ರಲ್ಲಿ ಈ ಒಂದು ವಿಜಯವಾಡದಲ್ಲಿ ಅಂದಿನ ಬೆಜವಾಡ ನಡೆಯುತ್ತಿದ್ದ ಅಖಿಲ ಭಾರತೀಯ ಕಾಂಗ್ರೆಸ್ ಸಮಿತಿಯ ಸಭೆಯಲ್ಲಿ ಮಹಾತ್ಮ ಗಾಂಧೀಜಿಯವರು ವೆಂಕಯ್ಯನವರು ಹಸಿರು, ಕೆಂಪು, ಪುಟ್ಟ ಮತ್ತು ನುಳುವ ಚರಕವಿರುವ ಧ್ವಜವನ್ನು ಅರ್ಪಿಸಿದರು. ಗಾಂಧೀಜಿಯವರು ಬಿಳಿ ಬಣ್ಣವನ್ನು ಸೇರಿಸಿಕೊಳ್ಳುವಂತೆ ಸಲಹೆ ನೀಡಿದರು. ಅದರಂತೆ 4ನೇ ಧ್ವಜ ಸಿದ್ಧ ಆಯಿತು. ಹೀಗೆ ರಾಷ್ಟ್ರಧ್ವಜದ ಇತಿಹಾಸ 1931ರ ಅಂತ್ಯದ ವಿಶಿಷ್ಟವಾಗಿರುತ್ತದೆ. ಈ ವರ್ಷದಲ್ಲಿ ಕರಾಚಿಯಲ್ಲಿ ಈಗಿನ ಪಾಕಿಸ್ತಾನದಲ್ಲಿ ನಡೆದ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಸಭೆ ರಾಷ್ಟ್ರಕ್ಕೆ ಧ್ವಜವೊಂದರ ಪ್ರಾಮುಖ್ಯತೆಯನ್ನು ಬಲವಾಗಿ ಸಮರ್ಥಿಸಿತು. ಇದರಿಂದ ಧ್ವಜ ರಚನೆ ಸಮಿತಿಯೊಂದಿಗೆ ರಚಿಸಲಾಯಿತು. ಹಾಗೆ 1931ರಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಒಂದು ಪುನಃ ಸಭೆ ಸೇರಿ ಧ್ವಜದ 3 ಬಣ್ಣಗಳಿಂದ ಕೂಡಿದ ಮಧ್ಯ ಚರಕ ಹೊಂದಿರಬೇಕು ಎಂದು ತೀರ್ಮಾನಿಸಲಾಯಿತು. ಇಂದು 3 ಸಮಗ್ರತೆಯ ಪಟ್ಟಣಗಳನ್ನು ಮೇಲಿನ ಪಟ್ಟಿ ಹೀಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ರೀತಿ ಇಲ್ಲಿ ಇತಿಹಾಸವನ್ನು ನಾವು ನೋಡ್ತಾ ಇದ್ದೇವೆ. ಹಾಗೆ ರಾಷ್ಟ್ರಧ್ವಜದ ಇತಿಹಾಸವು 1931ರ ಅಂತ್ಯದ ವಿಶಿಷ್ಟವಾದಂಥ ಈ ವರ್ಷದಲ್ಲಿ ಕರಾಚಿಯ ಈಗಿನ ಪಾಕಿಸ್ತಾನ ನಡೆದ ಅಖಿಲ ಭಾರತದ ಕಾಂಗ್ರೆಸ್ ಸಮಿತಿಯ ಸಭೆಯ ರಾಷ್ಟ್ರಕ್ಕೆ ಧ್ವಜವೊಂದರ ಪ್ರಾಮುಖ್ಯತೆಯನ್ನು ಬಲವಾಗಿ ಸಮರ್ಪಿಸಿತು. ಇದರಿಂದಾಗಿ ಧ್ವಜ ರಚನೆ ಸಮಿತಿಯೊಂದು ರಚಿಸಲಾಯಿತು. 1931ರಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪುನಃ ಸಭೆ ಸೇರಿ ಧ್ವಜದ 3 ಬಣ್ಣಗಳಿಂದ ಪಟ್ಟಿಗಳಿಂದ ಮೇಲಿನ ಪಟ್ಟಿ
ಕೇಸರಿ ಬಣ್ಣದಿಂದ, ಮಧ್ಯದ ಪಟ್ಟಿ ಬಿಳಿ ಬಣ್ಣದಿಂದ ಮತ್ತು ಕೆಳಗಿನ ಪಟ್ಟಿ ಹಸಿರು ಬಣ್ಣದಿಂದ ಕೂಡಿತು. ಪ್ರಥಮ ಬಾರಿಗೆ ಈ ಧ್ವಜವನ್ನು ಕಾಂಗ್ರೆಸ್ ಸಮಿತಿ ಅಧಿಕೃತವಾಗಿ ರಾಷ್ಟ್ರಧ್ವಜ ಎಂದು ಅಂಗೀಕರಿಸಲಾಯಿತು. ರಾಷ್ಟ್ರಧ್ವಜದಲ್ಲಿ ರಾಷ್ಟ್ರಧ್ವಜದಲ್ಲಿ ತ್ರಿವರ್ಣಗಳ ಹಾಗೆ ಉಳಿಸಿಕೊಂಡು ಬಿಳಿ ಪಟ್ಟಿಯಲ್ಲಿದ್ದ ಚರಕದ ಬದಲಾಗಿ ಅಶೋಕ ಚಕ್ರವರ್ತಿ ಅಶೋಕನ ಮಧ್ಯ ಧರ್ಮಚಕ್ರವನ್ನು ಸೇರಿಸಲಾಯಿತು. ಕೇಸರಿ ಬಿಳಿ ಹಸಿರು ಬಣ್ಣದ ಪಟ್ಟಿಗಳನ್ನು ಇಲ್ಲಿ ಈ ಒಂದು ಧ್ವಜಕ್ಕೆ ಮಹತ್ವವಾಗಿರ್ತಕ್ಕಂಥ ತ್ರಿವರ್ಣ ಧ್ವಜವನ್ನು ಮಾಡಿ ಕೇಸರಿ ಬಿಳಿ ಹಸಿರು ಬಣ್ಣದ ಪಟ್ಟಿಯೊಂದಿಗೆ ಮಧ್ಯದ ಅಶೋಕ ಚಕ್ರ ಹೊಂದಿರುವ ತ್ರಿವರ್ಣ ಧ್ವಜವನ್ನು ಸಂವಿಧಾನ ಇಲ್ಲಿ ಸಮಿತಿಯ ಜುಲೈ 22, 1947 ಏನು ಜುಲೈ 22, 1947 ಅಂಗೀಕರಿಸಲ್ಪಟ್ಟಂತ ರಾಷ್ಟ್ರಧ್ವಜವನ್ನ ಇಲ್ಲಿ ಸೇರಿಸಲಾಯಿತು. ಹಾಗೆ ಕೇಸರಿ ಬಿಳಿ ಹಸಿರು ನಡುವೆ ಅಶೋಕ ಚಕ್ರ ನಡುವೆ ಚಕ್ರ ಇರಬೇಕು ಅಂತಕ್ಕಂಥದನ್ನ ಅಶೋಕ ಧರ್ಮಚಕ್ರವನ್ನು ಸೇರಿಸಲಾಯಿತು. ಕೇಸರಿ ಬಿಳಿ ಹಸಿರು ಬಣ್ಣದ ಪಟ್ಟಿಯೊಂದಿಗೆ ಮಧ್ಯದಲ್ಲಿ ಅಶೋಕ ಚಕ್ರ ಹೊಂದಿರುವ ತ್ರಿವರ್ಣ ಧ್ವಜವನ್ನು ಸಂವಿಧಾನ ಸಮಿತಿ ಜುಲೈ 22, 1947 ಸ್ವತಂತ್ರ ಭಾರತದ ರಾಷ್ಟ್ರಧ್ವಜ ಎಂದು ಅಂಗೀಕರಿಸಲಾಯಿತು. ಈ ರೀತಿಯಾಗಿರ್ತಕ್ಕಂಥದನ್ನ ಇಲ್ಲಿ ನಾವು ಈ ಒಂದು ರಾಷ್ಟ್ರಧ್ವಜದ ಇತಿಹಾಸವನ್ನ ಕಾಣ್ತಾ ಇದ್ದೇವೆ. ರಾಷ್ಟ್ರೀಯ ಭಾವೈಕ್ಯತೆಯೊಳಗೆ 1947 ಜುಲೈ 22 ರಾಷ್ಟ್ರಧ್ವಜವನ್ನ ಅಂಗೀಕರಿಸಲಾಯಿತು. ಮತ್ತು ಈ ಒಂದು ರಾಷ್ಟ್ರಧ್ವಜಕ್ಕೆ ಅಂದಿನಿಂದ ಇಂದಿನವರೆಗೆ ಆ ತ್ರಿವರ್ಣ ಧ್ವಜವನ್ನ ನಾವು ರಾಷ್ಟ್ರಧ್ವಜವನ್ನ ಆರಿಸಿಕೊಳ್ತಾ ಬರ್ತಾ ಇದ್ದೇವೆ ಅಂತಕ್ಕಂಥದನ್ನ ನಾವು ಕಾಣ್ತಾ ಇದ್ದೇವೆ. ಕೇಸರಿ ಬಣ್ಣ ತ್ಯಾಗ, ಶೌರ್ಯ ಮತ್ತು ಅಭಿಮಾನಗಳ ಸಂಕೇತವನ್ನ ಇಲ್ಲಿ ರಾಷ್ಟ್ರಧ್ವಜದಲ್ಲಿ ಕೇಸರಿ ಬಣ್ಣ, ಬಿಳಿ ಬಣ್ಣಗಳು, ಬಿಳಿ ಬಣ್ಣ, ಹಸಿರು ಬಣ್ಣ ಏನನ್ನು ಸೂಚಿಸುತ್ತದೆ ಮತ್ತು ಧರ್ಮಚಕ್ರ ಇಲ್ಲಿ ಏನನ್ನು ಸೂಚಿಸುತ್ತದೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಕೇಸರಿ ಬಣ್ಣ ಏನನ್ನು ಸೂಚಿಸುತ್ತದೆ? ತ್ಯಾಗ, ಶೌರ್ಯ, ಅಭಿಮಾನಗಳ ಸಂಕೇತ. ತ್ಯಾಗ, ಶೌರ್ಯ, ಅಭಿಮಾನಗಳ ಸಂಕೇತ. ಇದು ಈ ಒಂದು ರಾಷ್ಟ್ರಧ್ವಜದ 3 ಬಣ್ಣಗಳು ಮತ್ತು ಧರ್ಮಚಕ್ರ ಏನು ಸೂಚಿಸುತ್ತದೆ ಅಂತಕ್ಕಂಥದನ್ನ ನಾವು ಗಮನಿಸಿದಾಗ
ಧರ್ಮಚಕ್ರ ಏನು ಸೂಚಿಸುತ್ತದೆ ಅಂತಕ್ಕಂಥದ್ದು ನೋಡಿದಾಗ ಇಲ್ಲಿ ಕೇಸರಿ ಬಣ್ಣ ತ್ಯಾಗ, ಶೌರ್ಯ, ಅಭಿಮಾನಗಳ ಸಂಕೇತ. ಬಿಳಿ ಬಣ್ಣ ಶಾಂತಿ, ಶಾಂತಿ, ಸತ್ಯ, ಪರಿಶುದ್ಧತೆ. ಶಾಂತಿ, ಸತ್ಯ, ಪರಿಶುದ್ಧತೆ ಸಂಕೇತವಾಗಿದೆ. ಶಾಂತಿ, ಸತ್ಯ, ಪರಿಶುದ್ಧತೆ ಸಂಕೇತವಾಗಿದೆ. ಕೇಸರಿ ಬಣ್ಣ ತ್ಯಾಗ, ಶೌರ್ಯ, ಅಭಿಮಾನಿಗಳ ಸಂಕೇತ ಆಗಿದೆ. ಬಿಳಿ ಬಣ್ಣ ಶಾಂತಿ, ಸತ್ಯ, ಪರಿಶುದ್ಧತೆಯಾಗಿದೆ. ಹಸಿರು ಬಣ್ಣ ಏನನ್ನು ಸೂಚಿಸುತ್ತದೆ ಅಂದ್ರೆ ಸಮೃದ್ಧಿ, ಪ್ರಾಮಾಣಿಕತೆ ಮತ್ತು ಚೈತನ್ಯದ ಸಂಕೇತ. ಸಮೃದ್ಧಿ, ಸಮೃದ್ಧಿ ಮತ್ತು ಪ್ರಾಮಾಣಿಕತೆ. ಪ್ರಾಮಾಣಿಕತೆ ಮತ್ತು ಚೈತನ್ಯ. ಚೈತನ್ಯ ಸಂಕೇತವನ್ನ ಸೂಚಿಸುತ್ತದೆ. ಚೈತನ್ಯ ಸಂಕೇತವನ್ನ ಸೂಚಿಸುತ್ತದೆ. ಚೈತನ್ಯ ಸಂಕೇತ ಸೂಚಿಸುತ್ತದೆ. ಹಾಗೆ ಧರ್ಮಚಕ್ರ ಪ್ರಗತಿ ದ್ಯೋತಕ. ಪ್ರಗತಿ ದ್ಯೋತಕ. ಪ್ರಗತಿ ಪ್ರಗತಿ ದ್ಯೋತಕ. ಪ್ರಗತಿ ದ್ಯೋತಕ ಸೂಚಿಸುತ್ತದೆ. ಈ ರೀತಿಯಾಗಿರ್ತಕ್ಕಂಥದನ್ನ ನಾವು ಕಾಣುತ್ತಿದ್ದೇವೆ. ಪ್ರಗತಿ ದ್ಯೋತಕ. ಹೀಗೆ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯ ಒಂದು ರಾಷ್ಟ್ರಗೀತೆ ಮತ್ತು ಅದರದ ಇತಿಹಾಸ ಏನಪ್ಪಾ ಅಂದ್ರೆ ಇಲ್ಲಿ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ರಾಷ್ಟ್ರ ಧ್ವಜದ ತ್ರಿವರ್ಣ ಧ್ವಜದ ಕೇಸರಿ, ಬಿಳಿ, ಹಸಿರು ಮತ್ತು ಧರ್ಮಚಕ್ರದ ಸಂಕೇತಗಳು ಏನಪ್ಪಾ ಅಂತಂದ್ರೆ ಕೇಸರಿ ಬಣ್ಣ ತ್ಯಾಗ, ಶೌರ್ಯ, ಅಭಿಮಾನಗಳ ಸಂಕೇತ. ಬಿಳಿ ಬಣ್ಣ ಶಾಂತಿ, ಸತ್ಯ, ಪರಿಶುದ್ಧತೆಯ ಸಂಕೇತ. ಅದೇ ರೀತಿ ಹಸಿರು ಸಮೃದ್ಧಿ, ಪ್ರಾಮಾಣಿಕತೆ, ಚೈತನ್ಯ ಸಂಕೇತ. ಧರ್ಮಚಕ್ರ ಪ್ರಗತಿ ಮತ್ತು ದ್ಯೋತಕ ಸಂಕೇತ. ಈ ರೀತಿಯಾಗಿರ್ತಕ್ಕಂಥದನ್ನ ನಾವು ಬಣ್ಣಗಳನ್ನ ಮಾಡ್ತಾ ಇದ್ದೇವೆ. ಈ ರೀತಿ ಇಲ್ಲಿ ನಾವು ತಿಳಿಬೇಕಾದಂತ ಇತಿಹಾಸವಾಗಿದೆ. ಈಗ ರಾಷ್ಟ್ರ ಗೀತೆ ಮತ್ತು ಅದರ ಇತಿಹಾಸ ಏನಪ್ಪಾ ಅಂತಂದ್ರೆ ಇವುಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಅಭ್ಯಾಸವನ್ನ ಮಾಡ್ಕೋಬೇಕು. ಇದು ಯಾವಾಗಲೂ ಕೂಡ ನಿಮ್ಮ ಜೀವನದಲ್ಲಿ ಎಂದೂ ಮರಿಕೂಡದು. ತ್ರಿವರ್ಣ ಧ್ವಜದ ಸಂಕೇತ ಏನಪ್ಪಾ ಅಂತಂದ್ರ ನೀವು ಯಾವಾಗಲೂ ಕೇಳಬೇಕು. ಎಲ್ಲಿಂತ ಕೇಳಿದ್ರು ಹೇಳ್ಬೇಕು. ಹೀಗೆ ರಾಷ್ಟ್ರ ಧ್ವಜದ ಕೇಸರಿ, ಬಿಳಿ, ಹಸಿರು, ಧರ್ಮಚಕ್ರ ಹೀಗೆ ಇರ್ತದೆ ಅಂತಕ್ಕಂಥದನ್ನ ನಾವು
ನೋಡ್ತಾ ಇದೀವಿ. ತ್ಯಾಗ ಶೌರ್ಯ ಏನು ಅಭಿಮಾನದ ಸಂಕೇತ, ಶಾಂತಿ ಸತ್ಯ ಪರಿಶುದ್ಧತೆ, ಹೀಗೆ ಸಮೃದ್ಧಿ ಪ್ರಾಮಾಣಿಕತೆ ಚೈತನ್ಯ ಮತ್ತು ಪ್ರಗತಿ ದ್ಯೋತಕ ಅಂತಕ್ಕಂಥದನ್ನ ಇಲ್ಲಿ ನಾವು ತ್ರಿವರ್ಣ ಧ್ವಜದ ಬಹಳ ಮಹತ್ವವನ್ನ ನೋಡ್ತಾ ಇದ್ದೇವೆ. ಅದೇ ರೀತಿ ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಮತ್ತು ಇದರ ಇತಿಹಾಸ, ಜನಗಣ ಮನಾದಿ ಏನು ಜನಗಣ ಮನ ನಮ್ಮ ರಾಷ್ಟ್ರಗೀತೆ ಗುರುದೇವ್ ರವೀಂದ್ರನಾಥ್ ಟ್ಯಾಗೋರ್ ಅವರು, ಗುರುದೇವ್ ರವೀಂದ್ರನಾಥ್ ಟ್ಯಾಗೋರ್ ಅವರು 1911ರಲ್ಲಿ ಇದು ಬಂಗಾಳಿ ಭಾಷೆಯಲ್ಲಿ ರಚಿಸಿದ ಗೀತೆ ಇದು. ಈ ಗೀತೆಯು 5 ಪ್ಯಾರಗಳನ್ನು ಹೊಂದಿದೆ. ಮೊದಲು ಪ್ಯಾರದ ಪದ್ಯದ ಸಾಲುಗಳನ್ನು ಆರಿಸಿಕೊಂಡು ನಮ್ಮ ರಾಷ್ಟ್ರಗೀತೆಯನ್ನ ರೂಪಿಸಲಾಗಿದೆ. ಈ ಪದ್ಯವು ಸಾಲುಗಳು ಅನಂತರ ಜಯ ಹೇ ಜಯ ಹೇ ಜಯ ಹೇ ಎಂದು ಜಯಕಾರದ ಸಾಲು ಸೇರಿದ ಭಾಗವೇ ನಮ್ಮ ಅಧಿಕೃತ ರಾಷ್ಟ್ರಗೀತೆ. ಈಗ ಈ ಜನಗಣ ಮನ ಅಂತಕ್ಕಂಥ ನಮ್ಮ ರಾಷ್ಟ್ರಗೀತೆ ಗುರುದೇವ ರವೀಂದ್ರನಾಥ್ ಟ್ಯಾಗೋರ್ ಅವರು 1911ರಲ್ಲಿ ಬಂಗಾಳಿ ಭಾಷೆಯಲ್ಲಿ ಏನು ರಚಿಸಿದ್ದಾರೆ, ಆ ಒಂದು ಇದನ್ನ ಪ್ಯಾರಗಳನ್ನ, ಈ ಒಂದು 5 ಪ್ಯಾರಗಳನ್ನ ಹೊಂದಿದ ಮೊದಲ ಪ್ಯಾರದ ಪದ್ಯದ ಸಾಲುಗಳನ್ನು ಆರಿಸಿಕೊಂಡು ನಮ್ಮ ರಾಷ್ಟ್ರಗೀತೆಯನ್ನು ರೂಪಿಸಲಾಗಿದೆ. ಈ ಪದ್ಯದ ಸಾಲುಗಳು ಅನಂತರ ಜಯ ಹೇ ಜಯ ಹೇ ಜಯ ಹೇ ಎಂದು ಜಯಕಾರದ ಸಾಲು ಸೇರಿದ ಭಾಗ್ಯವೇ ನಮ್ಮ ಅಧಿಕೃತ ರಾಷ್ಟ್ರಗೀತೆ. ಆಗಸ್ಟ್ 14, 1947ರಂದು ನಡೆದ 1947 ಆಗಸ್ಟ್ 14ರಂದು ನಡೆದ ಸಂವಿಧಾನ ರಚನೆ ಸಭೆಯ ಐತಿಹಾಸಿಕ ಮಧ್ಯರಾತ್ರಿ ಅಧಿವೇಶನದಲ್ಲಿ ಜನಗಣ ಮನ ಗೀತೆಯನ್ನು ಹಾಡಲಾಯಿತು. ಪ್ರತಿ ವರ್ಷ ಸ್ವತಂತ್ರ ದಿನಾಚರಣೆಯನ್ನ ಆಗಸ್ಟ್ 15ರಂದು ರಾಷ್ಟ್ರದಾದ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಸ್ವತಂತ್ರ ಭಾರತ ಸಂವಿಧಾನ ರಚನಾ ಸಭೆ ಜನವರಿ 24, 1950ರಂದು ಜನಗಣ ಮನವನ್ನು ಅಧಿಕೃತ ರಾಷ್ಟ್ರಗೀತೆ ಎಂದು ಅಂಗೀಕರಿಸಿತು. 1950 ಜನವರಿ 24ರಂದು ಈ ಒಂದು ಜನಗಣ ಮನವನ್ನು ಅಧಿಕೃತ ರಾಷ್ಟ್ರಗೀತೆ ಎಂದು ಅಂಗೀಕರಿಸಲಾಯಿತು. ರಾಷ್ಟ್ರಗೀತೆಯನ್ನು ನಿಯಮದಂತೆ 48ರಿಂದ 52 ಸೆಕೆಂಡ್ ಒಳಗೆ ಮುಗಿಸಬೇಕು, ನೋಡನೆ ಆಡಬೇಕು. ರಾಷ್ಟ್ರಗೀತೆ ಸೂಕ್ತ ಗೌರವ ಕೊಡೋದರೊಂದಿಗೆ ಹಾಗೂ ರಾಷ್ಟ್ರಗೀತೆಯ ಆಡುವಿಕೆಯ ಅಡ್ಡಿ ತರುವುದು ಶಾಸನದ ಪ್ರಕಾರ ಶಿಕ್ಷಾರ್ಹ ಅಪರಾಧ. ರಾಷ್ಟ್ರಗೀತೆ ಹೇಳುವಾಗ ಯಾರಾದರೂ ಅಡ್ಡಿ ಮಾಡಿದರೆ ಅವರಿಗೆ ಸೂಕ್ತವಾದ ಶಿಕ್ಷಾ ಅರ್ಹವಾದ ಅಪರಾಧವನ್ನ ನಾವು ನೀಡಬೇಕಾಗ್ತದೆ. ಈ ರೀತಿಯಾಗಿರ್ತಕ್ಕಂಥ ಈ ಒಂದು ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆ ಬಹಳಷ್ಟು ಮಹತ್ವವಾಗಿರ್ತಕ್ಕಂಥದ್ದು. ಈ ಒಂದು ರಾಷ್ಟ್ರಗೀತೆ ಮತ್ತು ರಾಷ್ಟ್ರಧ್ವಜ ಭಾರತ ದೇಶದ
ಇಡೀ ರಾಷ್ಟ್ರದಾದ್ಯಂತ ಒಂದು ಮಹತ್ವವನ್ನು ಪಡೆದಿರ್ತಕ್ಕಂಥದ್ದು. ನಮ್ಮ ಭಾರತ ದೇಶ ಒಂದು ತ್ರಿವರ್ಣ ಧ್ವಜ, ರಾಷ್ಟ್ರಧ್ವಜ, ಆ ರಾಷ್ಟ್ರಧ್ವಜದ ಅಡಿಯಲ್ಲಿ ನಾವು ರಾಷ್ಟ್ರಗೀತೆಯನ್ನು ಹೇಳ್ತಕ್ಕಂಥವ್ರು ನಾವು ತುಂಬ ಭಾಗ್ಯವಂತರು. ಅದು 48ರಿಂದ 52 ಸೆಕೆಂಡ್ ಒಳಗೇನೆ ಮುಗಿಸ್ಬೇಕು ಅಂತಕ್ಕಂಥ ಒಂದು ನಿಯಮವನ್ನು ಇಟ್ಕೊಂಡು, ಮತ್ತೆ ಆ ರಾಷ್ಟ್ರಗೀತೆ ಹೇಳುವಾಗ ಯಾರಾದರೂ ಅಡ್ಡಿ ಮಾಡಿದರೆ ಅವರಿಗೆ ಶಿಕ್ಷೆ ಅರ್ಹ ಅಂತಕ್ಕಂಥದ್ದು. ನೀವು 8ನೇ ತರಗತಿ ವಿದ್ಯಾರ್ಥಿಗಳು ಬಹಳಷ್ಟು ಈ ಒಂದು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬೆಳೆಸೋದರ ಜೊತೆಯಲ್ಲಿ ರಾಷ್ಟ್ರಗೀತೆ ಮತ್ತು ಈ ಒಂದು ರಾಷ್ಟ್ರಧ್ವಜದ ಮಹತ್ವವನ್ನು ತಿಳಿಬೇಕು, ಅರಿಬೇಕು, ಅಳವಡಿಸಿಕೊಳ್ಬೇಕು ಅಂತಕ್ಕಂಥದ್ದು. ಮತ್ತೆ ರಾಷ್ಟ್ರಗೀತೆಯನ್ನು ತಪ್ಪು ಆಡಬಾರದು, ರಾಷ್ಟ್ರಕ್ಕೆ ದ್ರೋಹ ಮಾಡಿದಂಗೆ. ನಾವು ರಾಷ್ಟ್ರಗೀತೆ 13 ಸಾಲು ಇರುತ್ತದೆ. 13 ಸಾಲು ಏನು ರವೀಂದ್ರನಾಥ್ ಟ್ಯಾಗೋರ್ ಅವರು 1911ರಲ್ಲಿ ಏನು ಬಂಗಾಳಿ ಭಾಷೆಯಲ್ಲಿ ಬರೆದು ಇವತ್ತು ನಮಗೆ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಒಂದು ರಾಷ್ಟ್ರಗೀತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ನಮಗೆ ನಾವೆಲ್ಲರೂ ಪುಣ್ಯವಂತರು, ಭಾಗ್ಯವಂತರು ಅಂತಕ್ಕಂಥದ್ದನ್ನು ನಾವು ಗಮನದಲ್ಲಿಟ್ಟುಕೊಂಡು ಈ ಅಭ್ಯಾಸವನ್ನು ಮಾಡಿಕೊಳ್ಬೇಕು. ಅದು ಪ್ರತಿ ರಾಷ್ಟ್ರ ಹಬ್ಬಗಳಲ್ಲಿ ಮತ್ತೆ ಸ್ವತಂತ್ರ ದಿನಾಚರಣೆಯ ದಿನ ಮತ್ತು ಗಣರಾಜ್ಯೋತ್ಸವ ದಿನ ಮತ್ತು ಪ್ರತಿ ದಿನ ನಾವು ಶಾಲೆಗಳಲ್ಲಿ ರಾಷ್ಟ್ರಗೀತೆಯನ್ನು ಹಾಡ್ತೇವೆ. ಅವೆಲ್ಲವೂ ಕೂಡ ಉತ್ತಮ ರೀತಿಯಲ್ಲಿ ಕಲಿತುಕೊಂಡು ಉತ್ತಮ ರೀತಿಯಲ್ಲಿ ಈ ರಾಷ್ಟ್ರಕ್ಕೆ, ದೇಶಕ್ಕೆ ನಾವು ಗೌರವ ಕೊಡೋದನ್ನು ಮೊದಲು ಪ್ರಾಧಾನ್ಯತೆಯನ್ನು ನೀಡಬೇಕು. ನೀಡಿದಾಗ ನಮಗೆ ಒಂದು ಉತ್ತಮವಾಗಿರ್ತಕ್ಕಂಥದ್ದನ್ನು ಆಗ್ತದೆ ಅಂತಕ್ಕಂಥದ್ದು. ಇಲ್ಲಿ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆ ನಮ್ಮ ರಾಷ್ಟ್ರೀಯ ಭಾವೈಕ್ಯತೆಯಲ್ಲಿ ಬಹಳ ಮಹತ್ವ ಸ್ಥಾನವನ್ನು ಪಡೆದು ಇಲ್ಲಿ ರಾಷ್ಟ್ರಧ್ವಜದ ಇತಿಹಾಸವನ್ನು ತಿಳಿದುಕೊಂಡಿವಿ. ಅದೇ ರೀತಿಯಾಗಿ ನಾವು ರಾಷ್ಟ್ರಧ್ವಜ ಸಂಕೇತ ಏನೇನನ್ನು ಸೂಚಿಸ್ತದೆ ಅಂತಕ್ಕಂಥದ್ದನ್ನು ತಿಳಿದುಕೊಂಡ್ವಿ. ಇವೆಲ್ಲವನ್ನು ಕೂಡ ನಾವು ನೆನಪಿನಲ್ಲಿಟ್ಟುಕೊಂಡು ರಾಷ್ಟ್ರಗೀತೆ ಮತ್ತು ಅದರ ಇತಿಹಾಸವನ್ನು ಮತ್ತು ರಾಷ್ಟ್ರಧ್ವಜ ಮತ್ತು ಅದರ ಇತಿಹಾಸವನ್ನು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಂಡು ಒಳ್ಳೆಯ ವಿದ್ಯಾರ್ಥಿ ಜೀವನದಲ್ಲಿ ಒಂದು ಇವೆಲ್ಲ ಕೂಡ ನಿಯಮಗಳನ್ನು ಅನುಸರಿಸಿಕೊಂಡು ಮುಂದೆ ಸಾಗುವುದು ಬಹಳ ಸೂಕ್ತ ಅಂತಕ್ಕಂಥದ್ದನ್ನು ಹೇಳುತ್ತಾ ಇಲ್ಲಿಗೆ ಈ ಒಂದು ರಾಷ್ಟ್ರಧ್ವಜದ ಮತ್ತು ರಾಷ್ಟ್ರಗೀತೆ, ಇದು ಒಂದು ರಾಷ್ಟ್ರೀಯ ಭಾವೈಕ್ಯತೆ, ಇದನ್ನು ಈ ಒಂದು ಪಾಠಕ್ಕೆ ನಾವೊಂದು ವಿರಾಮವನ್ನು ಕೊಡುತ್ತಿದ್ದೇನೆ.